ಸೂಪರ್ ಸರ್. ಚೆನ್ನಾಗಿ ಸೂಪರ್ 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 ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಸೂಪರ್ ಆಗಿದೆ. ಚೆನ್ನಾಗಿ ಸೂಪರ್ ಮೂವಿ ಚೆನ್ನಾಗಿದೆ. KD ನಂಬರ್ 1 ಅಣ್ಣ ಧ್ರುವ ಅಣ್ಣ ಸೈಕಾಗಿತ್ತು. ಸೂಪರ್ ಆಯಿತು. ಸೂಪರ್ ಆಗಿದೆ. ಸಗದಾಯ್ತು. ಸೂಪರ್ ಅಣ್ಣ ಸೂಪರ್ ಫಿಲಮು. ಸೂಪರ್ ಚೆನ್ನಾಗಿದೆ ಮೂವಿ, ನೋಡ್ಬೋದು. ಧ್ರುವ ಅಣ್ಣ ಸೂಪರ್ ಸಕ್ಕತ್ತಾಗಿತ್ತು. ಸೂಪರ್ ಮೂವಿ. ಮೂವಿ ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಕಮ್ಬ್ಯಾಕ್ ಮಾಡಿದ್ದಾರೆ ಎರಡು. ಒಬ್ಬರು ಡೈರೆಕ್ಟ್ರು ಪ್ರೇಮ್ ಅವರು ಮತ್ತು ತುಂಬ ಸಿನಿಮಾ ಮಾಡಿ ಅವರು ಹೆಸರು ಮಾಡಿಕೊಂಡ್ರು. ಅದೇ ರೀತಿ ಈ ಒಂದು ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ. ಅದೇ ರೀತಿ ನಮ್ಮ ಧ್ರುವ ಸರ್ಜಾ ಸರ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಬ್ಬರಿಗೂ ಒಂದು ಚಾಲೆಂಜ್ ಅಂತ ಇತ್ತು, ಯಾಕಂದರೆ ಪ್ರೇಮ್ ಅವರ ಸಿನಿಮಾ ಎಷ್ಟೋ ದಿನಗಳಾದಮೇಲೆ ಬಂದಿರೋಂಥದ್ದು. ಆಮೇಲೆ ಧ್ರುವ ಸರ್ ಸಿನಿಮಾನ ಇದು ಎಷ್ಟೋ ದಿನಗಳಾದಮೇಲೆ ಬಂದದ್ದು. ಇಬ್ಬರೂ ಕಾಂಬಿನೇಷನ್ನಲ್ಲಿ ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ. ಎಲ್ಲ ಅವ್ರದ್ದು ಓವರಾಲ್ ಆ್ಯಕ್ಟಿಂಗು ಮತ್ತು ಸಾಂಗ್ಸ್ಗಳೆಲ್ಲ ಇದು ಚೆನ್ನಾಗಿದೆ. ಯಾಕಂದರೆ ಪ್ರೇಮ್ ಅವ್ರದ್ದು ಬಗ್ಗೆ ಮಾತಾಡಬಾರ್ದು. ನಿಜವಾಗ್ಲೂ ಒಂದು ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ್ ಸರ್ ಅವರು ನಮಗೆ ಜೋಗಿ ಯಾವ ರೀತಿ ಕೊಟ್ಟರು, ಮತ್ತು ಕರಿಯ ಸಿನಿಮಾ ಮತ್ತು ಎಕ್ಸ್ಕ್ಯೂಸ್ ಮೀ ಅವ್ರ ಕಾಂಬಿನೇಷನಲ್ಲಿ ಬಂದಂಥ, ಆಮೇಲೆ ನಮ್ಮ ಅಪ್ಪು ಸರ್ ರಾಜ್ ಸಿನಿಮಾ, ಅದೇ ಒಂದು ಇದರಲ್ಲೇ ಈ ಒಂದು ಸಿನಿಮಾನೂ ಒಂದು ನಿಜವಾಗ್ಲೂ ಈ ಒಂದು ಮೈಲಿಗಲ್ಲಾಗೋ ಅಂಥ ಒಂದು ಸಾಧ್ಯತೆ ಇದೆ. ಹಾಗೆ ನಮ್ಮ ಅಪ್ಪು ಯೂತ್ ಬ್ರಿಗೇಡ್ ಮತ್ತು ನಮ್ಮ ರಾಜ್ಕುಮಾರ್ ಸಂಘದ ವತಿಯಿಂದ ಈ ಒಂದು ಸಿನಿಮಾಗೆ ನಾವು ಶುಭ ಹಾರೈಸ್ತೀವಿ. ಈ ಒಂದು ಸಿನಿಮಾ 100 ಡೇಸ್ ಪೂರೈಸಲಿ. ಥ್ಯಾಂಕ್ ಯು. ಎಲ್ಲ ಓವರಾಲ್ ಆಗಿದ್ದು ಎಲ್ಲ ಪ್ರತಿಭಾನ್ವಿತ ನಟರು ಮಾಡಿರೋಂಥ ಸಿನಿಮಾ. ಅವನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ಒಂದು ಎತ್ತರಕ್ಕೆ ಹೋಗುತ್ತೆ ಸಿನಿಮಾ ಅನ್ನೋದೊಂದು ನಿಜವಾಗ್ಲೂ ಒಂದು ಹೇಳ್ಬೋದು. ಒಳ್ಳೆ ಆಕ್ಷನ್ ಫಿಲಮ್. ನಾವು ಊರ ಹಳ್ಳಿಯಿಂದ ಧ್ರುವ ಅಣ್ಣನ ಮೂವಿ ನೋಡೋಕ್ಕೋಸ್ಕರ ಸುದೀಪ್ ಸರ್ ಆ್ಯಕ್ಟಿಂಗ್ ಮಾಡಿ, ನಾನು ಸುದೀಪ್ ಅಣ್ಣನ ಅಭಿಮಾನಿ. ಧ್ರುವ ಅಣ್ಣ ಸುದೀಪ್ ಸರ್ ಇಬ್ಬರು ಆ್ಯಕ್ಟಿಂಗ್ ಮಾಡಿರೋಕ್ಕೋಸ್ಕರ ತುಂಬ ಚೆನ್ನಾಗಿದೆ ಮೂವಿ. ನಾವು ಹಳ್ಳಿಯಿಂದ ಎಲ್ಲ ಹುಡುಗರು ಬಂದಿದ್ದೀವಿ, ಧ್ರುವ ಅಣ್ಣಂಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮೂವಿ ಮಾತ್ರ ಸೈಕಾಗೈತೆ ಸರ್, ನೆಕ್ಸ್ಟ್ ಲೆವೆಲ್ ಮೂವಿ. ಜೈ ಧ್ರುವ ಅಣ್ಣ, ಜೈ KD. ಸೂಪರ್. ನಾವು ಮಧುಗಿರಿ ತಾಲೂಕು ಜಕ್ಕೇನಹಳ್ಳಿ ಗ್ರಾಮದಿಂದ ಧ್ರುವ ಸರ್ಜಾ ಅವರ ಊರು ಹುಟ್ಟೂರೇದ ಅಂತ ಅಲ್ಲಿಂದ ಬಂದು ಇವತ್ತು ಫಿಲಮ್ ನೋಡಿದ್ದೀವಿ. KD ಸೂಪರು ಮೂವಿ ಆಗಿದೆ, ಸೂಪರ್ ಆಗಿದೆ. 100 ಡೇಸ್ ಪಕ್ಕ. ಜೈ ಶ್ರೀರಾಮ್. ಮೊದಲನೇದಾಗಿ ಧ್ರುವ ಸರ್ಜಣ್ಣವ್ರಿಗೆ ತುಂಬ ಅಭಿನಂದನೆಗಳು. ಒಳ್ಳೆ ಮೂವಿ ಮಾಡಿದ್ದಾರೆ. ಮೊದಲನೇದಾಗಿ ಇನ್ನೊಂದೇನೆಂದರೆ ನಮ್ಮ ಜಿಲ್ಲೆ ಹುಡುಗ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ತುಂಬ ಬೆಳೆದಿದ್ದಾರೆ. ಅದರಲ್ಲೂ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ಜಕ್ಕೇನಹಳ್ಳಿ ಗ್ರಾಮದವರು, ಅವ್ರಿಗೆ ನಾವು ಅನಂತ ಧನ್ಯವಾದವನ್ನು ಹೇಳ್ತೇವೆ. ಮೂವಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸುದೀಪ್ ಸರ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, ರಮೇಶ್ ಅವ್ರದ್ದು ತುಂಬ ಚೆನ್ನಾಗಿದೆ, ಆಮೇಲೆ ರವಿಚಂದ್ರನ್ ಸರ್ದು ಚೆನ್ನಾಗಿದ್ರೆ, ಇನ್ನೊಬ್ಬರು ಸಂಜಯ್ ದತ್ತು ಅವ್ರದ್ದಂತೂ ಅಲ್ಟಿಮೇಟ್. ಸಾಂಗ್ಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಮೂವಿ. ಪಾರ್ಟ್ 2 ಲಿಂಕ್ ಕೊಡಬೇಕು, ಪಾರ್ಟ್ 2 ಇನ್ನೂ ಬರಬೇಕು ಅಂತ ಹೇಳಿ ಕೇಳ್ತೀವಿ. ಥ್ಯಾಂಕ್ ಯು. KD ಪಿಕ್ಚರು ರಿಲೀಸಿಗೆ ಬಂದಿದ್ವಿ ನಾವು ತುಮಕೂರು ಡಿಸ್ಟಿಕ್ ಮಾರುತಿ ಥಿಯೇಟ್ರು. ತುಂಬ ಖುಷಿ ಆಯಿತು. ಅಂಡರ್ವರ್ಲ್ಡೇ ಅಳ್ಳಾಡಬೇಕು ಆ ಥರ ಇದೆ ಫಿಲಮು. ಎಲ್ಲ ಒಂದ್ಸರಿ ಬಂದು ನೋಡ್ರಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಪಾರ್ಟ್ 2 ನೋಡೋಕ್ಕೆ ಸಿನಿಮಾ ಸೂಪರ್ ಆಗೈತೆ. ಪಾರ್ಟ್ 2 ನೋಡೋಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ. ಸುದೀಪ್ ಸಾರು ಲಾಸ್ಟ್ ಕ್ಲೈಮ್ಯಾಕ್ಸ್ ಕೊಟ್ಟಿರೋದಕ್ಕೆ ಸೂಪರ್ ಆಗೈತೆ. ಮೂವಿ ಅಂತೂ ಅಲ್ಟಿಮೇಟ್ ಆಗೈತೆ. ಜಾಕೆ ಹುಡುಗರೆಲ್ಲ ಫ್ರೀಯಾಗಿ ಬಂದುಬಿಟ್ಟು ಬಸ್ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಜೈ ಶ್ರೀರಾಮ್. ತುಂಬ ಚೆನ್ನಾಗಿದೆ. ನಮ್ಮೂರಿನ ನಮ್ಮ ಅಕ್ಕನ ಮಗ ಅವನು ಧ್ರುವಣ್ಣವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಚಲನಚಿತ್ರದಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ನಾವು ಸ್ಥಳೀಕರು,
ಇನ್ನೂ ಹೆಚ್ಚಿನದಾಗಿ ಬೆಳೆದು ಇನ್ನೂ ಈ ಥರ ಸಿನಿಮಾಗಳು ಹೆಚ್ಚಿಗೆ ಬರಲಿ. ತುಂಬ ಚೆನ್ನಾಗಿದೆ ಪಿಕ್ಚರು. ರಮೇಶ್ ಅವರು ತುಂಬ ಆ್ಯಕ್ಟಿಂಗು, ಅವರ ಅಣ್ಣನ ರೀತಿಯಲ್ಲಿ ಮಾಡಿದ್ದಾರೆ. ನಮ್ಮ ಚಿರಂಜೀವಿ ಅವರ ಕೂದಲು ಥರ ಚಿರಂಜೀವಿ ಥರ ಸೇಮ್ ಮಾಡಿದ್ದಾರೆ ಆ್ಯಕ್ಟಿಂಗು. ಅವ್ರ ಅಣ್ಣ ಅಂದರೆ ಪ್ರೀತಿ ಇವರಿಗೆ, ಅದೇ ಥರ ಪ್ರೀತಿ ಸಿನಿಮಾದಲ್ಲೂ ತೋರಿಸಿದ್ದಾರೆ. ತುಂಬ ಸಂತೋಷ. ಮಂಜಣ್ಣ ಅಂತೇಳಿ. ಓಕೆ, ಫಿಲಮ್ ಸೂಪರ್ ಆಗಿದೆ. ನಮ್ಮೂರು ಹುಡುಗ, ಹಂಗಾಗಿ ನಾವೆಲ್ಲರೂ ಬಂದಿದ್ದೀವಿ. ಚೆನ್ನಾಗೈತೆ ಫಿಲಮ್ಮು, ಇನ್ನು ಮುಂದೆ ಬರಲಿ ಅವನು ಅಂತ ಹೇಳ್ತೀವಿ. JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ. JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.